ಅಧಿಕಾರ ಕೊಡ್ರಿ, ಒಂದು 5 ಲಕ್ಷ ರೂಪಾಯಿ ರಿವಾಲ್ವಿಂಗ್ ಫಂಡ್ ಕೊಡ್ರಿ, ಅವರೇನರ ಪರ್ಚೇಸ್ ಮಾಡಿ ಎಂಟಿ ರೇಬಿಸ್ ಆಗಲಿ ಎಂಟಿ ಸ್ನೇಕ್ ಮೆಡಿಸಿನ್ ಇಂಜೆಕ್ಷನ್ ಅಲ್ಲಿ ಅಲ್ಲಿಂದಲ್ಲೇ ತಕ್ಷಣ ಪರ್ಚೇಸ್ ಮಾಡಿ ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಲ್ಲೇ ಅವ್ರಿಗೆ ಅಧಿಕಾರ ಕೊಟ್ರೆ ತಗೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ ಅಧ್ಯಕ್ಷರೇ. ಇದನ್ನು ಮಾನ್ಯ ಮಂತ್ರಿಯವರಿಗೆ ನಾನು ಹೇಳಕ್ ಇಚ್ಛೆ. ಮತ್ತೊಂದು MBBS ಆಯುಷ್ ಡಾಕ್ಟರ್ಸ್ ಇರ್ತಾರೆ, ಅಲ್ಲಿ ಖಾಲಿ ಹುದ್ದೆಗಳು ಇರ್ತಾವ, ತೋಲಿಕ್ನು ಬಹಳಷ್ಟು ಮಾನದಂಡ. DC ಅವರಿಗೆ ಅಪ್ಲಿಕೇಶನ್ ಕೊಡ್ಬೇಕು, ಅವ್ರು DC ಅವ್ರು ಯಾವಾಗ ಖಾಲಿ ಇರ್ತಾರ ಅವಾಗ ಕರಿಬೇಕು, ಅವ್ರು ತೋಲಿಕೆ ಆಗಲ್ಲ. ನಾನು ಸುಮಾರು ಸಲ ಹೇಳಿನಿ, ಅಟ್ಲೀಸ್ಟ್ ಇಲ್ಲಿಂದಾದ್ರೂ ಕೊಟ್ಟು ಒಂದು ರೂಲ್ಸ್ ಸ್ವಲ್ಪ ಸಡಿಲಿಕೆ ಮಾಡ್ರಿ. ತಕ್ಷಣ ವಾಕಿನ್ ಎಂಟ್ರಿ ತಗೋರಾದ್ರೆ ಅದು DHOಗಳಿಗೆ ಪವರ್ ಕೊಡ್ರಿ. ಎಲ್ಲಿ ಖಾಲಿ ಇರ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಹೋಗಿ ಡ್ಯೂಟಿ ಮಾಡ್ಲಿಕ್ಕೆ ರೆಡಿಯಾರ MBBS ಡಾಕ್ಟರ್, ಆಯುಷ್, ಹೋಮಿಯೋಪತಿ ಡಾಕ್ಟರ್ಗಳಿಗೆ ತಗೋರ ಅಧ್ಯಕ್ಷರೇ. ಸಾಕಷ್ಟು ವರ್ಷಕ್ಕೆ ನೂರಾರು ಸಂಖ್ಯೆಯಲ್ಲಿ ಪಾಸ್ಔಟ್ ಆಗಿ ಅವ್ರ ಖಾಲಿ ಹುದ್ದೆ ಬೇರೆ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ ಕೆಲಸ ಮಾಡ್ತಾ ಇದಾರೆ. ಆಯುರ್ವೇದಿಕ್ ಡಾಕ್ಟರ್ಗಳಿಗೆ ತಗೋರಿ. ಅಟ್ಲೀಸ್ಟ್ ಗ್ರಾಮೀಣ ಪ್ರದೇಶ ಚಿಕಿತ್ಸೆ ಕೊಡ್ತಾರಲ್ಲ, ಖಾಲಿ CSC ಆಸ್ಪತ್ರೆಗಳು ಖಾಲಿ ಇರ್ತಾವಲ್ಲ ಅಧ್ಯಕ್ಷರೇ, ಅದಕ್ಕೆ ದಯವಿಟ್ಟು ಇಂಥವೆಲ್ಲ ಮಾನ್ಯ ತಮ್ಮ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ಸಚಿವರಿಗೆ ಸುಧಾರಣೆ ಮಾಡಿ ಆರೋಗ್ಯ ಡಿಪಾರ್ಟ್ಮೆಂಟ್ ಎಲ್ಲ ಸುರೇಶ್ ಗೌಡ್ರ ಆಯ್ತಾನೆ ಕನ್ಕ್ಲೂಡ್ ಮಾಡಿ ಆರೋಗ್ಯ ಡಿಪಾರ್ಟ್ಮೆಂಟ್ ಸುಧಾರಣೆ ಮಾಡ್ಬೇಕಂತ ತಮ್ಮ ಮೂಲಕ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಒಳ್ಳೆ ಪ್ರಸ್ತಾವನೆಯನ್ನ ಮಂಡಿಸಿದ್ದಾರೆ. ಆರೋಗ್ಯ ಇಲಾಖೆ ಬದಲಾವಣೆ ಆಗಬೇಕು, ರಿಫಾರ್ಮ್ಸ್ ಆಗಬೇಕು, ಕರ್ನಾಟಕದಲ್ಲಿರುವಂತಹ ಎಲ್ಲ ಜನರಿಗೆ ಒಂದು ಗುಣಮಟ್ಟದ ಆರೋಗ್ಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನನಗೆ ಆಸ್ಪತ್ರೆ ಕೊಡಿ, ಡಾಕ್ಟರ್ ಕೊಡಿ ಅಂತ ನಾನು ಕೇಳಲ್ಲ. ಈ ರಾಜ್ಯ ಸರ್ಕಾರ ಆರೋಗ್ಯ ಕಾಯಿಲೆ ಬರ್ದಂಗೆ ಮನುಷ್ಯನಿಗೆ ಏನ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ.